ಹರಿ ಓಂ. ಪ್ರಣಾಮಗಳು ನನ್ನ ಎಲ್ಲ ಆತ್ಮಬಂಧುಗಳಿಗೆ. ಸ್ವಾತಿಯ ಅಂತರಾಳದ ಪ್ರಣಾಮಗಳು. ಇವತ್ತು ಫೆಬ್ರವರಿ 5, 2026 ಗುರುವಾರ, ಸಂಕಷ್ಟಹರ ಚತುರ್ಥಿ. ಮತ್ತು ನಾನು ಮೊದಲೇ ತಿಳಿಸಿರೋ ಹಾಗೆ ನಾನು ಕೆಂಗೇರಿನಲ್ಲಿ ವಾಸವಾಗಿದ್ದೀನಿ. ಮುಕ್ತಿನಾಗ ದೇವಸ್ಥಾನದ ಹತ್ರ ನಮ್ಮ ಕೆಂಪಮ್ಮ ದುರ್ಗಾ ಪೀಠ ಇದೆ. ಅಲ್ಲಿ ಬಂದು ಇವತ್ತಿಂದ ಉತ್ಸವ ನಡೆಯಕ್ಕೆ ಶುರು ಆಗ್ತಾ ಇದೆ, ಕರ್ಗ ಉತ್ಸವ. ನಾವು ಬೆಂಗಳೂರಲ್ಲಿರೋರಿಗೆಲ್ಲರಿಗೂ ಗೊತ್ತಿದೆ, ಮಾರ್ಕೆಟಲ್ಲಿ ನಡೆಯೋ ಕರ್ಗ. ಹಾಗೆ ಎಲ್ಲ ತುಂಬ ದೇವಸ್ಥಾನಗಳಲ್ಲೂ ಕರ್ಗ ನಡೆಯುತ್ತೆ. ಯಾಕಂದರೆ ಎಲ್ಲರೂ ನಾವು ಹಳ್ಳಿಗಳಿಂದಾನೇ ಈ ಬೆಂಗಳೂರು ಮಹಾನಗರ ಇವತ್ತು ಇಷ್ಟು ದೊಡ್ಡದು ಬೆಳೆದಿರೋದು, ಅದರಿಂದಾನೇ. ಸೊ ಅಲ್ಲಿ ನಡೆಯುತ್ತೆ. ಸೊ ನನ್ನ ಪುಣ್ಯ, ನಮ್ಮ ಮನೆ ಹತ್ರ ಇರೋ ಕೆಂಪಮ್ಮ ದೇವಸ್ಥಾನದಲ್ಲಿ, ನಾಗದುರ್ಗಾಂಬಿಕಾ ಪೀಠ ದೇವಸ್ಥಾನದಲ್ಲಿ ಇವತ್ತಿಂದ ಶುರುವಾಗಿದೆ. 18 ದಿನ ಕಾರ್ಯಕ್ರಮಗಳು ನಡೆಯುತ್ತೆ. 22ನೇ ತಾರೀಕು, ಇವತ್ತು 5ನೇ ತಾರೀಕು ಶುರುವಾಗಿದ್ದು, 22ನೇ ತಾರೀಕು ಭಾನುವಾರ ಕರ್ಗ ಇದೆ. ಸೊ ಖಂಡಿತ ಈ ವಿಡಿಯೋ ನೋಡಿ ಪೂರ್ತಿ ತಿಳ್ಕೊಂಡು ಖಂಡಿತ ಬನ್ನಿ ಎಲ್ಲರೂ ಕರ್ಗಕ್ಕೆ. ಇವತ್ತು ಧ್ವಜಾರೋಹಣ ಮತ್ತು ಗಣಪತಿ ಹೋಮ. ಗಣಪತಿನ ನಾವು ನೆನೆಸ್ಕೊಳ್ದೆ ಏನೂ ಶುರು ಮಾಡಲ್ಲ. ಸೊ ನಮ್ಮ ದೇವಸ್ಥಾನದಲ್ಲೂ ಅಷ್ಟೇ, ಪೀಠದಲ್ಲೂ ಅಷ್ಟೇ, ಇವತ್ತು ತುಂಬ ಚೆನ್ನಾಗಿ ಗಣಪತಿ ಹೋಮ ಆಯಿತು. ಆಮೇಲೆ ಧ್ವಜಾರೋಹಣ ಆಯಿತು. ಮುಂದೆ ಇರೋ ಸ್ತಂಭಕ್ಕೆ ಧ್ವಜನ ಮೇಲೆ ಹಾರಿಸ್ಬಿಟ್ಟು ಅಲ್ಲಿ ಎಲ್ಲ ಪೂಜೆ ಮಾಡಿ ಆ ಕಂಬಕ್ಕೂ ಕಂಕಣ ಕಟ್ಟಿದ್ರು. ಮತ್ತು ಅಲ್ಲಿರೋ ಎಲ್ಲ ಮೂರ್ತಿಗಳಿಗೆ ಮತ್ತು ಎಲ್ಲ ಸೈಡ್ಗಿರೋದು ಎಲ್ಲದಕ್ಕೂ ಕಂಕಣ ಕಟ್ಟಿ ಅಲ್ಲಿ ಪ್ರತಿ ದಿನಾನೂ ಇದ್ದು ಪೂಜೆ ಮಾಡೋ ಅಂಥವ್ರು ಎಲ್ಲರಿಗೂ ಕಂಕಣ ಕಟ್ಟಿದ್ರು. ಸೊ ಪ್ರೊಸೀಜರ್ಸು ಎಷ್ಟು ಚೆನ್ನಾಗಿರುತ್ತೆ, ನಮ್ಗೆ ಎಷ್ಟು ಖುಷಿ ಸಿಗುತ್ತೆ. ನನ್ನ ಪುಣ್ಯ, ನನ್ನ ಭಾಗ್ಯ, ನನಗೆ ಅದನ್ನೆಲ್ಲ ನೋಡೋ, ಪಾರ್ಟಿಸಿಪೇಟ್ ಮಾಡೋ ಅವಕಾಶ ಸಿಕ್ತು. ಸೊ ನಾನು ತುಂಬ ಸತಿ ಈ ಥರದ್ದೆಲ್ಲ ನಾನು ಶೇರ್ ಮಾಡ್ತಾ ಇರ್ತೀನಿ. ಯಾಕೆಂದರೆ ನಾವೆಲ್ಲ ಆತ್ಮತತ್ವಗಳು. ನಾವು ಹುಟ್ಟಿದಾಗ, ಅಂದರೆ ಈ ಭೂಮಿಗೆ ಬರಬೇಕಾದ್ರೆ, ತಾಯಿ ಗರ್ಭಕ್ಕೆ ಬರಬೇಕಾದ್ರೇ ಆ ಭಗವಂತನ ಕೈ ಹಿಡ್ಕೊಂಡು ಬರ್ತೀವಿ. 7 ವರ್ಷವರೆಗೂ ನಮಗೆ ಚೆನ್ನಾಗಿ ಜ್ಞಾಪಕ ಇರ್ತದೆ. ಅದಕ್ಕೆ ಚಿಕ್ಕ ಮಕ್ಕಳನ್ನೆಲ್ಲ ದೇವ್ರ ಸಮಾನ ಅಂತ ಹೇಳ್ತೀವಿ. ಆಮೇಲೆ ನಾವು ಬೆಳೀತಾ ಬೆಳೀತಾ ಆ ಕಾಂಟ್ಯಾಕ್ಟ್ಸ್, ಆ ಕನೆಕ್ಷನ್ಸ್ ಕಟ್ ಆಗ್ತಾ ಇದ್ದಂಗೆ ನಾನೇ ಎಲ್ಲ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಅಹಮ್ಮು, ಇಲ್ಲ ಅಂದರೆ ನನ್ನಿಂದ ಏನೂ ಆಗ್ತಾ ಇಲ್ಲ ಅನ್ನೋ ಡಿಪ್ರೆಷನ್ನು. ಈ ಎಲ್ಲದಕ್ಕೂ ನಾವು ಯಾಕೆ ಒಳಗೋಗ್ತೀವಿ ಅಂದರೆ ನಾವು ಈ ಕನೆಕ್ಷನ್ಸ್ನ ಕಟ್ ಮಾಡೋದ್ರಿಂದ. ನಾವು ದೇವಸ್ಥಾನಕ್ಕೆ ಹೋದಾಗ ಯಾವಾಗಲೂ ನಮ್ಗೆ ದೊಡ್ಡವರು ಹೇಳ್ತಾರೆ, ಹೋದರೆ ಪ್ರದಕ್ಷಿಣೆ ಎಲ್ಲ ಮಾಡಿದ್ಮೇಲೆ ಕೂತ್ಕೊಳ್ಳಿ ಒಂದು 5 ನಿಮಿಷ ಸಮಾಧಾನವಾಗಿ. ಸೊ ಆ ನಮ್ಮ ಕನೆಕ್ಷನ್ನ ಬಿಲ್ಡ್ ಮಾಡೋಕ್ಕೋಸ್ಕರ. ಅದಕ್ಕೆ ಈ ಥರ ನಿಮ್ಮ ಮನೆ ಸುತ್ತಮುತ್ತ ಅವಕಾಶ ಸಿಕ್ಕಿದಾಗ, ಇಲ್ಲ ನಮ್ಮ ಕೆಂಪಮ್ಮ ದೇವಸ್ಥಾನಕ್ಕೆ ನಿಮ್ಗೆ ಬರೋ ಅವಕಾಶ ಸಿಕ್ಕಿದ್ರೆ ಖಂಡಿತ ಬನ್ನಿ. ಇದೆಲ್ಲ ಬಹಳ ಮುಖ್ಯ. ನಮಗೆ ಎನರ್ಜಿನ ರೇಸ್ ಮಾಡ್ಕೋಬೇಕು. ನಾವೆಲ್ಲ ಈಗ ನಾನು ಈ ಮೊಬೈಲಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಿ. ನನ್ನ ಮೊಬೈಲ್ನ ದಿನದಲ್ಲಿ 2 ಸತಿ ಚಾರ್ಜ್ ಮಾಡ್ತೀನಿ, ಕ್ಲಾಸಸ್ಸು ಅದು ಇದು ತುಂಬ ಅಟೆಂಡ್ ಮಾಡಿದ್ರೆ. ಆದರೆ ನಮಗೆ ನಾವು ಚಾರ್ಜ್ ಮಾಡ್ಕೋತಾ ಇದ್ದೀವಾ? ಸೊ ಸತ್ಸಂಗ ಬಹಳ ಮುಖ್ಯ. ನಾವು ಒಳ್ಳೆ ದಾರಿಲಿರಬೇಕು. ನಮ್ಗೆ ಎಲ್ಲರಿಗೂ ಗೊತ್ತಿದೆ, ನಾವೇನು ಬೀಜ ಹಾಕ್ತೀವಿ ಅದೇ ಬರುತ್ತೆ ಅಲ್ವಾ? ನಾನು ಮಾವು ಹಾಕಿದರೆ ಮಾವು ಬರುತ್ತೆ, ಬೇವು ಹಾಕಿದ್ರೆ ಬೇವು ಬರುತ್ತೆ. ಹಾಗೆಯೇ ನಾವು ಮನುಷ್ಯ ಹುಟ್ಟಿದ್ದೀವಿ, ಮನುಷ್ಯತ್ವನ ಉಳಿಸ್ಕೊಂಡು ಈ ಬದುಕನ್ನು ಬದುಕಬೇಕು. ಪ್ರತಿಯೊಂದು ಮೂಮೆಂಟನ್ನು ಖುಷಿಯಿಂದ, ಸಂತೋಷದಿಂದ ಬದುಕಬೇಕು ಅಂದರೆ ನಾವು ಆ ಎನರ್ಜೀಸ್ ಜೊತೇಲಿ, ಆ ಭಗವಂತನ ಜೊತೇಲಿ. ಕೆಲವರು ಹೇಳ್ಬೋದು, ನಾನು ಭಗವಂತನ ನಂಬೋದೇ ಇಲ್ಲ ಅಂತ. ಇಟ್ಸ್ ಓಕೆ, ನೀವು ನಂಬೇಡಿ. ಅರೆ ನಿಮ್ಮ ಒಳಗಡೆ ನಡೀತಾ ಇರೋ ಪ್ರತಿಯೊಂದು ಸಿಸ್ಟಮೂ ಏನೋ ಒಂದು ನಡೆಸ್ತಾ ಇದೆ ಅಲ್ವಾ? ನಾವೇನು ಮಾಡ್ತಾ ಇಲ್ವಲ್ಲ. ಈಗ ನಾನು ಉಸಿರು ಆಟೋಮೆಟಿಕ್ಕಾಗಿ ತಗೋತಾ ಇದ್ದೀನಿ ಅಲ್ವಾ? ನನ್ನ ಹಾರ್ಟ್ ಆಟೋಮೆಟಿಕ್ಕಾಗಿ ಬಡಿತಾ ಇದೆ ಅಲ್ವಾ? ನನ್ನ ಕಣ್ರೆಪ್ಪೆ ಆಟೋಮೆಟಿಕ್ಕಾಗಿ ಇದು ಮಾಡ್ತಾ ಇದಿಲ್ಲ, ನಾನೇ ಮಾಡಬೇಕು ಅನ್ನೋದೇನಿಲ್ವಲ್ಲ. ಆ ರೀತಿ ಆ ಭಗವಂತ ಅಷ್ಟು ಚೆನ್ನಾಗಿ ಮಾಡಿರೋದನ್ನ, ಆ ಸೃಷ್ಟಿನ ನಾವು ಯೂಸ್ ಮಾಡ್ಕೋಬೇಕು. ಮತ್ತು ನಮಗೆ ಈ ಥರ ಎಲ್ಲ ಒಂದು ಅವಕಾಶ ಸಿಕ್ಕಿದಾಗ ಖಂಡಿತ ಅಟೆಂಡ್ ಮಾಡಬೇಕು. ಟೈಮ್ ಇಲ್ಲ ಅನ್ನೋದು ನಾನು ತುಂಬ ಜನ ಹತ್ರ ಕೇಳಿದ್ದೀನಿ. ಬಟ್ ನಿಜವಾಗ್ಲೂ ನಮ್ಮ ಹತ್ರ ಟೈಮ್ ಇಲ್ವಾ? ನಾವು ಎಷ್ಟು ರೀಲ್ಸ್ ಸ್ಕ್ರೋಲ್ ಮಾಡ್ತಾ ಇರ್ತೀವಿ, ಇಲ್ಲಾಂದರೆ ಒಂದು ಮೂವಿಗೆ ಹೋಗ್ತೀವಿ, ಇಲ್ಲಾಂದರೆ ಸುಮ್ಮನೆ ಹರಟೆ ಆದರೂ ಹೊಡಿತೀವಿ. ಬಟ್ ನಮ್ಮ ಜೊತೆ ನಾವು ಎಷ್ಟು ಕನೆಕ್ಷನ್ ಮಾಡ್ಕೋತೀವೋ, ಆತ್ಮತತ್ವ ಜೊತೆ, ನಮ್ಮ ಜೊತೆ ನಾವು, ನಮ್ಮ ಭಗವಂತನ ಜೊತೆ ನಾವು ಕನೆಕ್ಷನ್ ಮಾಡ್ಕೋತೀವೋ, ಅಷ್ಟು ನಮ್ಗೆ ಎನರ್ಜೀಸ್ ಬರುತ್ತೆ. ಅಷ್ಟು ಖುಷಿಯಾಗಿ ಪ್ರತಿಯೊಂದು ಮೂಮೆಂಟನ್ನು ಕಳಿಯೋಕ್ಕೆ. ಮತ್ತು ಏನೇ ಚಾಲೆಂಜ್ ಬಂದರೂ, ಚಾಲೆಂಜ್ ಅಂತೂ ಬಂದೇ ಬರುತ್ತೆ, ಅಪ್ಸ್ ಆ್ಯಂಡ್ ಡೌನ್ಸ್ ಬಂದೇ ಬರುತ್ತೆ. ಆದರೆ ಅದನ್ನು ಎದುರಿಸೋ ಧೈರ್ಯ, ಶಕ್ತಿ ಎಲ್ಲ ಕೊಡುತ್ತೆ. ಇವತ್ತಿಲ್ವಾ? ಆಗುತ್ತೆ. ಇವಾಗ ಮೋಡ ಬಂದಿದೆಯಾ, ನೆಕ್ಸ್ಟ್ ಸೂರ್ಯ ಹುಟ್ಟುತ್ತಾನೆ ಅನ್ನೋ ಆ ನಂಬಿಕೆ ಬರುತ್ತೆ. ಅದಕ್ಕೋಸ್ಕರ ಇದೆಲ್ಲ ಮುಖ್ಯ. ಅದಕ್ಕೇ ನನ್ನ ಚಾನೆಲ್ ಹೇಳೋ ಥರ, ಒಂದು ಹೆಜ್ಜೆ, ನಾವು ಒಂದು ಹೆಜ್ಜೆ ಇಟ್ಟರೆ ಆ ಭಗವಂತ ನಮ್ಮ ಕಡೆ 4 ಅಲ್ಲ 100 ಹೆಜ್ಜೆ ಇಟ್ಟೇ ಇಡ್ತಾನೆ. ಹಾಗಾಗಿ ನಾವೆಲ್ಲರೂ ಒಂದು ಹೆಜ್ಜೆ ತಗೊಳ್ಳೋದು ಬಹಳ ಮುಖ್ಯ. ನಿಮ್ಮ ಮನೆ ಹತ್ರ ಈ ಥರ ಪಾರಾಯಣ ನಡಿಬೇಕಾದ್ರೆ ಆಗಲಿ, ಈಗಂತೂ ಹಿಂದೂ ಸಮಾಜೋತ್ಸವ ಅಂತ ಎಲ್ಲ ಕಡೆ ನಡೀತಾ ಇದೆ. ಈಗ ರೀಸೆಂಟ್ಲಿ ನಾನು ಲಾಸ್ಟ್ ವೀಕು ನೋಡಿದೆ. ಈ ವಾರ ಕೂಡ ನಮ್ಮ ಕೆಂಗೇರಿ, ನಾನಿರೋದು ತಾವರೆಕೆರೆ, ನಂಗೆ ಹತ್ರ ಆಗುತ್ತೆ ರಾಮಹಳ್ಳಿಗೆ, ಅಲ್ಲಿ ಕೂಡ ಅದು ನಡೀತಾ ಇದೆ. ಸೊ ಪಾರ್ಟಿಸಿಪೇಟ್ ಮಾಡೋಣ, ನಮ್ಗೆ ಎಷ್ಟಾಗುತ್ತೋ ಅಷ್ಟು. ಈಗ 18 ದಿನ ಉತ್ಸವ ಇದೆ. ನಿಮಗೆ ಯಾವ ಒಂದಿನ ಆಗುತ್ತೋ ಬನ್ನಿ. ಇದರಲ್ಲಿ ಆ ಕ್ಯಾಲೆಂಡರ್ ಕೂಡ ನಿಮಗೆ ಈಗ ನೀವು ನೋಡಿರ್ತೀರ ಆಲ್ರೆಡಿ. ಸೊ ಪ್ರತಿಯೊಂದೂ ನಾವು ಕನೆಕ್ಟ್ ಮಾಡಿಕೊಂಡು, ನಮ್ಮ ಎನರ್ಜೀಸ್ನ ಹೈ ಮಾಡಿಕೊಂಡು, ಮನುಷ್ಯ ಜೀವನ ನಮಗೆ ದುರ್ಲಭ ಅಂತ ಹೇಳ್ತಾರೆ. 84 ಕೋಟಿ
ಎಲ್ಲ ದಾಟಿ ನಾವು ಈ ಭೂಮಿಗೆ ಮನುಷ್ಯರಾಗಿ ಹುಟ್ಟಿದ್ದೀವಿ. ಆ ಜೀವನನ ಸಾರ್ಥಕ ಮಾಡಿಕೊಳ್ಳೋಣ. ಹಾಗಾಗಿ ತುಂಬ ಧನ್ಯವಾದಗಳು ನೀವು ಇಷ್ಟೊತ್ತು ನನ್ನ ಮಾತನ್ನ ಕೇಳಿಸ್ಕೊಂಡಿದ್ದಕ್ಕೆ. ಧೈರ್ಯಂ ಸರ್ವತ್ರ ಸಾಧನಂ, ನಾವೇ ನಮ್ಮ ಜೀವನದ ಶಿಲ್ಪಕಾರ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಅಂತರಾಳದಿಂದ ಪ್ರಣಾಮಗಳು.